ಆಪ್ಟಿಮಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂದ್ರೆ ಅನುಭೋಗಿ. ಆಪ್ಟಿಮಲ್ ಚಾಯ್ಸ್ ಅಂದ್ರೆ ಏನಮ್ಮ? ಅನುಭೋಗಿಯ ಆಯ್ಕೆಯ ವಕ್ರರೇಖೆ. ಓಕೆನಾ? ಉದಾಸೀನ್ಯ ವಕ್ರರೇಖೆ ಅಲ್ವೇನಮ್ಮ? ಸೊ ಇದರಲ್ಲಿ ಇಂಡಿಫರೆನ್ಸ್ ನಾವು ಆಲ್ರೆಡಿ ಓದಿದ್ವಿ. ಉದಾಸೀನ ರೇಖೆಗಳು ಆಲ್ರೆಡಿ ಓದಿದ್ರು. ಸೊ ಇದರಲ್ಲಿ ಏನು IC1, IC2, IC3. ಇದರಲ್ಲಿ ಇನ್ನೊಂದು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಉದಾಸೀನ ರೇಖೆಗಳು ಮೇಲೆ ಹೋದಂದ್ರೆ ದೃಷ್ಟಿಗುಣ ಯುಟಿಲಿಟಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ? ಕಡಿಮೆ ಆದಷ್ಟು ದೃಷ್ಟಿಗುಣ ಕಡಿಮೆ ಆಗಿರ್ತದೆ. ನೋಡಿ, IC3 ಇಸ್ ಗ್ರೇಟರ್ ದನ್ IC2. IC2 ಇಸ್ ಗ್ರೇಟರ್ ದನ್ IC1. ಕರೆಕ್ಟ್ ಇದೆಯಾ? ಸೊ ಇದರಲ್ಲಿ ನೀವೇನು ಕಲಿಬೋದು ಅಂದ್ರೆ, ಇದು ಕನ್ಸ್ಯೂಮರ್ ಇಸ್ ರ್ಯಾಷನಲ್. ಅನುಭೋಗಿ ಏನಾಗುತ್ತೆ ಅನ್ನೋ ಮೊದಲನೇ ಪಾಯಿಂಟ್. ಇದರಲ್ಲಿ ರ್ಯಾಷನಲ್ ಅಂದ್ರೆ ಏನು? ಅತಿಯಾಗಿ ಥಿಂಕ್ ಮಾಡಿ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಸ್ಕಿಲ್ಸ್ ಇರುತ್ತೆ ಅವ್ರಿಗೆ. ಓಕೆನಾ? ಕನ್ಸ್ಯೂಮರ್ ಹ್ಯಾಸ್ ನಾಲೆಡ್ಜ್. ಅವನಿಗೆ ಅದ್ರ ಬಗ್ಗೆ ಪರಿಣತಿ ಇರುತ್ತೆ. ಆಫ್ ಡಿಫರೆನ್ಸ್ ಕರ್ವ್ ಉದಾಸೀನ ರೇಖೆದ ಒಂದು ಪರಿಣಿತ ಆಗಿರುತ್ತಾರೆ. ಯಾರು? ಅನುಭವಿ. ಕನ್ಸ್ಯೂಮರ್ ನೋನ್ ಅಬೌಟ್ ಬಜೆಟ್ ಲೈನ್. ಬಜೆಟ್ ಲೈನ್ ಅಂದ್ರೆ ಏನು? ಆದಾಯ ರೇಖೆ ಇದಿರುತ್ತಲ್ಲ, ಆದಾಯ ಬಗ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 50,000 ಆದಾಯ ಅಂದ್ರೆ ದೃಷ್ಟಿಗುಣ 50,000 ಒಳಗಡೆ ಇರಬೇಕು ಅಥವಾ 50,000ನೇ ಇರಬೇಕು? 50,000 ಮೇಲೆ ಇರೋ ಚಾನ್ಸ್ ಇದೆಯಾ? ಇಲ್ಲ. ಸೊ ಈಗ ಬಂಡಲ್ ಬಿ ಏನ್ ತೋರಿಸುತ್ತೆ ಇಲ್ಲಿ? ಬಂಡಲ್ ಎ, ಬಂಡಲ್ ಬಿ ಅಂತ ಇರ್ತಲ್ಲ, ಲೈನ್ಸ್ ಆನ್ ದ ಹೈಯೆಸ್ಟ್ ಡಿಫರೆನ್ಸ್ ಕರ್ವ್ ಇಸ್ IC3, ಬಟ್ ದ ಬಾಂಡ್ ಇಸ್ ಔಟ್ ಆಫ್ ದ ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ. ನೋಡಿ, IC3 ಇದೆ, ಆದ್ರೆ ಆದಾಯ ಎಷ್ಟಿದೆ? ಇಷ್ಟೇ ಇದೆ. IC2 ಗಿಂತ ಜಾಸ್ತಿ ಹೋಗಿ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಸೊ IC2 ಅಲ್ಲಿ ಇವ್ರಿಗೆ ಏನ್ ಸಿಗುತ್ತೆ? ಅನುಭವಿಗೆ ಆಯ್ಕೆಯ ಒಂದು ಗರಿಷ್ಠ ಮಟ್ಟ ಇಲ್ಲಿ ಇದಾಗುತ್ತೆ ನಮಗೆ ಬಜೆಟ್ ಲೈನ್. ಹೇಳಿ, DL ಅಂತ ಬರ್ತಾರೆ. ಬಜೆಟ್ ಲೈನ್ ಅಂದ್ರೆ ಹೈವೇ ವೆಚ್ಚ ಇರುತ್ತಲ್ಲ, ಆ ರೇಖೆ ಇರೋದು ಯಾವುದು? Y ಇದೆಯಲ್ಲ, ಇದು ಬರುತ್ತೆ. ಅಥವಾ ಇಲ್ಲಿ ಬೇಕಾದ್ರೆ DL ಅಂತ ಬರ್ದಿದ್ರಲ್ಲ, ಇದನ್ನ ಬೇಕಾದ್ರೆ PQ ಅಂತಾನೆ ಕೊಡ್ಬೋದು. ಗೊತ್ತಾಗುತ್ತೆ? ಅರ್ಥ ಆಯ್ತಾ? ಸೊ therefore these bundles does not give consumers maximum satisfaction. ನೋಡಿ, ಈ ಬಂಡಲ್ಸ್ ಕೊಡಲ್ಲ. IC3 ಇವೆಲ್ಲ ಇದು ಕೊಡಲ್ಲ. ಇಲ್ಲೊಂದೇನೋ ರೇಖೆ ಇರುತ್ತೆ ಅನ್ಕೊಳ್ಳಿ, ಇದು ಕೊಡಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಇಲ್ಲಿ? IC2 ಅಲ್ವಾ? IC2 ಅಲ್ಲಿ ಅನುಭೋಗಿಯ ಒಂದು ದೃಷ್ಟಿಗುಣ ಅಧಿಕವಾಗಿರುತ್ತದೆ. ಅದಾಯ್ತಾ? ಈಕ್ವಿಲಿಬ್ರಿಯಂ ಅಂತ ಕರಿತೀವಲ್ವಾ? ಈಕ್ವಿಲಿಬ್ರಿಯಂ ಅಂದ್ರೆ ಸಮತೋಲನ. ಅವ್ರ ಆದಾಯ ಎಷ್ಟಲ್ಲಿ ಬಜೆಟ್ ಲೈನ್ ಅಲ್ಲಿ ಪೀಕ್. ಓಕೆನಾ? ಮತ್ತೆ 6 ಮಾರ್ಕ್ಸ್ ಬರಬೇಕು. ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಏನ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಅಧಿಕ ತೃಪ್ತಿ ಎಲ್ಲಿ ಸಿಗುತ್ತೆ? PL IC2 ಅಲ್ಲಿ. ಉದಾಸೀನ ರೇಖೆ 2ರಲ್ಲಿ ಅನುಭೋಗಿ ತೃಪ್ತಿಯನ್ನು ಹೊಂದಿರುತ್ತಾರೆ. ಈಗ 4 ಮಾರ್ಕ್ಸ್ ಬರ್ದಿದ್ದೀರಾ, ಇನ್ನು 6 ಮಾರ್ಕ್ಸ್ ಬರೀಬೇಕು. ಏನು ಬರೀತೀರಾ? 6 ಮಾರ್ಕ್ಸ್ಗೆ ಕೇಳಿದ್ರೆ ಸಾರಾಂಶ, ಕನ್ಕ್ಲೂಷನ್, ನಿಮ್ಗೆ ಏನು ಅರ್ಥ ಆಗಿ ಸಬ್ಜೆಕ್ಟ್ ಅಲ್ಲಿ ಬರೀಬೇಕು ಅದನ್ನ ಏನಂತ ಕರಿತೀವಿ? ಕನ್ಕ್ಲೂಷನ್. ಓಕೆನಾ? ಬರೆದ್ರೆ ನಿಮ್ಗೆ 6ಗೆ 6 ಸಿಗುತ್ತೆ. ನೋಡ್ಸಿದ್ಯಾ? ಸೊ